ವೀಕ್ಷಕರೇ, ನಮಗೆ ಜೀವನದಲ್ಲಿ ಕಷ್ಟ ಬಂದಾಗ ದೇವರ ಮೊರೆ ಹೋಗ್ತೀವಿ, ಹರಕೆ ಕಟ್ತೀವಿ, ಪೂಜೆ ಮಾಡ್ತೀವಿ, ಅಲಂಕಾರ ಮಾಡ್ತೀವಿ. ಯಾಕಂದರೆ ನಮ್ಮ ಪ್ರಾರ್ಥನೆಗೆ ದೇವರು ಖಂಡಿತ ಸ್ಪಂದಿಸುತ್ತಾನೆ ಅನ್ನೋ ನಂಬಿಕೆ ನಮಗಿರುತ್ತೆ. ಮಂಗಳವಾರ ಮತ್ತು ಶನಿವಾರ ಅಂದರೆ ಅನೇಕ ಭಕ್ತಾದಿಗಳಿಗೆ ತುಂಬ ವಿಶೇಷ ದಿನಗಳು. ಕೆಲವರು ಉಪವಾಸ ಮಾಡ್ತಾರೆ. ವಿಶೇಷವಾಗಿ ಆಂಜನೇಯ ಸ್ವಾಮಿಗೆ ಹೋಗಿ ಪೂಜೆ ಮಾಡಿಸೋದು ಸಾಮಾನ್ಯ. ಆದರೆ ಒಂದು ಪ್ರಶ್ನೆ ಹಲವರಿಗೆ ಬರುತ್ತೆ, ಆಂಜನೇಯ ಸ್ವಾಮಿಗೆ ವಿಳೆದೆಲೆಯ ಹಾರ ಏಕೆ ಹಾಕ್ತಾರೆ, ಅದರ ಹಿಂದಿನ ಕಾರಣ ಏನು ಅನ್ನೋದು ಇವತ್ತು ನಾವು ತಿಳ್ಕೊಳ್ಳೋಣ. ನಮ್ಮ ಸಂಪ್ರದಾಯದಲ್ಲಿ ವಿಳೆದೆಲೆಗೆ ತುಂಬ ಮಹತ್ವ ಇದೆ. ಮನೆಗೆ ಬಂದ ಅತಿಥಿಗಳಿಗೆ ಗೌರವವಾಗಿ ವಿಳೆದೆಲೆ, ಅಡಿಕೆ, ಹಣ್ಣು ಅಥವಾ ತೆಂಗಿನಕಾಯಿ ಕೊಟ್ಟು ಕಳಿಸೋದು ಹಳೆಯ ಪದ್ಧತಿ. ಒಬ್ಬ ವ್ಯಕ್ತಿಗೆ ಗೌರವ ತೋರಿಸಬೇಕು ಅಂದರೆ ವೀಳ್ಯದೆಲೆ ನೀಡಿ ಸನ್ಮಾನ ಮಾಡ್ತಾರೆ. ರಾಜರ ಕಾಲದಲ್ಲೂ ಕವಿಗಳು, ಕಲಾವಿದರು, ಸಮಾಜ ಸೇವಕರು ಮತ್ತು ಯುದ್ಧದಲ್ಲಿ ಜಯಗಳಿಸಿದ ವೀರರನ್ನು ವೀಳ್ಯದೆಲೆಯಿಂದ ಗೌರವಿಸುತ್ತಿದ್ದರು. ವೈಜ್ಞಾನಿಕವಾಗಿಯೂ ವೀಳ್ಯದೆಲೆ ಉಪಯುಕ್ತವಾಗಿದೆ. ಜೀರ್ಣಕ್ರಿಯೆ ಸುಧಾರಿಸಲು, ಕೆಮ್ಮು ಮತ್ತು ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಇದು ಸಹಾಯ ಮಾಡುತ್ತದೆ. ನಮ್ಮ ಧರ್ಮಶಾಸ್ತ್ರಗಳ ಪ್ರಕಾರ ವಿಳೆದೆಲೆಗಳಲ್ಲಿ ಹಲವು ದೇವತೆಗಳ ವಾಸವಿದೆ ಅಂತ ನಂಬಲಾಗಿದೆ. ಅದಕ್ಕಾಗಿಯೇ ಪೂಜೆಗಳಲ್ಲಿ ಇದಕ್ಕೆ ವಿಶೇಷ ಸ್ಥಾನಮಾನವಿದೆ. ಇನ್ನು ಆಂಜನೇಯ ಸ್ವಾಮಿಯ ಬಗ್ಗೆ ಹೇಳೋದಾದರೆ ಅವರು ಮಹಾಜ್ಞಾನಿ, ಮಹಾಶೂರ, ಹಾಗೆ ಸೂರ್ಯ ದೇವರಿಂದ ಎಲ್ಲ ವಿದ್ಯೆಗಳನ್ನು ಕಲಿತ ಮಹಾನ್ ಭಕ್ತ. ಶ್ರೀರಾಮನ ಸೇವೆಯನ್ನೇ ತನ್ನ ಜೀವನದ ಗುರಿ ಮಾಡಿಕೊಂಡಿದ್ದವರು. ಅವರಲ್ಲಿ ಅಹಂಕಾರ ಇರಲಿಲ್ಲ. ಶಕ್ತಿ, ಜ್ಞಾನ, ಪರಾಕ್ರಮ ಎಲ್ಲ ಇದ್ದರೂ ಕೂಡ ಅವರು ಸದಾ ವಿನಯದಿಂದಲೇ ಬದುಕಿದವರು. ಆದುದರಿಂದಲೇ ವಿಳೆದೆಲೆಯಂಥ ಪರಿಶುದ್ಧ, ಪವಿತ್ರ ಮತ್ತು ಶ್ರೇಷ್ಠ ಗುಣವನ್ನು ಹೊಂದಿರುವ ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಹಾರವನ್ನು ಅರ್ಪಿಸಲಾಗುತ್ತದೆ. ಭಕ್ತಿಯಿಂದ ವಿಳೆದೆಲೆ ಹಾರವನ್ನು ಸಮರ್ಪಿಸಿ ಆಂಜನೇಯ ಸ್ವಾಮಿಗೆ ಪ್ರಾರ್ಥಿಸಿದರೆ ಕಷ್ಟಗಳು ದೂರವಾಗ್ತವೆ ಎಂಬ ನಂಬಿಕೆ ಇದೆ. ಹಾಗೆ ಈ ವೀಳ್ಯಕ್ಕೆ ಅಷ್ಟೊಂದು ಶ್ರೇಷ್ಠವಾದ ಸ್ಥಾನವನ್ನು ಏಕೆ ನೀಡಿದ್ದೇವೆ? ವೈಜ್ಞಾನಿಕವಾಗಿ ಹೇಳೋದಾದರೆ ಇದು ಕಾಮೋತ್ತೇಜಕವಾಗಿದ್ದು ಸೋಂಕನ್ನು ತಡೆಗಟ್ಟುವ ಗುಣವನ್ನು ಹೊಂದಿದೆ. ಜೀರ್ಣಶಕ್ತಿ ಹೆಚ್ಚಿಸಿ, ಧ್ವನಿ ಸರಿಪಡಿಸಿ, ಗ್ಯಾಸ್ಟ್ರಿಕ್ ಟ್ರಬಲನ್ನು ಬಹುಮಟ್ಟಿಗೆ ಗುಣಪಡಿಸುತ್ತದೆ. ಮಕ್ಕಳಲ್ಲಿನ ಕೆಮ್ಮು ಮತ್ತು ಅಜೀರ್ಣಕ್ಕೆ ಈ ಎಲೆಯ ರಸವು ಬಹು ಉಪಯೋಗವಾಗಿದೆ. ಸಣ್ಣ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಆದಾಗ ಎಣ್ಣೆ ಸವರಿ ಬಾಣಲೆಯಲ್ಲಿ ಬೆಚ್ಚಗೆ ಮಾಡಿದ ವೀಳ್ಯದೆಲೆಯನ್ನು ಎದೆಯ ಮೇಲೆ ಇಡುವುದು ಪ್ರಯೋಜನಕಾರಿಯಾಗಿದೆ. 7 ಬಗೆಯ ವೀಳ್ಯದೆಲೆಗಳನ್ನು ಆಯುರ್ವೇದದಲ್ಲಿ ಬಣ್ಣಿಸಲಾಗಿದೆ. ವೀಳ್ಯದೆಲೆಯಿಂದ ಹೆಂಡವನ್ನು ಆಯುರ್ವೇದದಲ್ಲಿ ಕೆಲ ರೋಗಗಳಿಗೆ ಮದ್ದನ್ನಾಗಿ ಉಪಯೋಗಿಸಲು ಹೇಳಿದೆ. ಇನ್ನು ನಮ್ಮ ವೇದಶಾಸ್ತ್ರಗಳು ಉಲ್ಲೇಖಿಸಿರುವಂತೆ ವೀಳ್ಯದೆಲೆಯ ತುದಿಯನ್ನು ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸಿರ್ತಾಳಂತೆ. ವೀಳ್ಯದೆಲೆ ಬಲಭಾಗದಲ್ಲಿ ಬ್ರಹ್ಮನ ವಾಸ, ವೀಳ್ಯದೆಲೆಯ ಮಧ್ಯದಲ್ಲಿ ಸರಸ್ವತಿ ದೇವಿ, ಇನ್ನು ಎಡಭಾಗದಲ್ಲಿ ಪಾರ್ವತಿ ದೇವಿ, ಹಾಗೆ ದಂಟಿನಲ್ಲಿ ಶ್ರೀ ವಿಷ್ಣು ನೆಲೆಸಿರ್ತಾರೆ. ಹಿಂದಿನ ಭಾಗದಲ್ಲಿ ಚಂದ್ರ ದೇವತೆ ವಾಸ ಮಾಡ್ತಾಳೆ. ಹಾಗೆ ವೀಳ್ಯದೆಲೆಯ ಎಲ್ಲ ಮೂಲೆಗಳಲ್ಲೂ ಕೂಡ ಪರಮೇಶ್ವರನ ವಾಸಸ್ಥಾನ ಇದೆ ಅಂತ ನಂಬ್ತಾರೆ. ಹಾಗೆ ವೀಳ್ಯದೆಲೆಯ ಬುಡದಲ್ಲಿ ಮೃತ್ಯು ದೇವತೆ ಇರೋದ್ರಿಂದ ತುದಿಯನ್ನು ಕಟ್ ಮಾಡಿ ತಾಂಬೂಲವಾಗಿ ಬಳಸುವುದು ವಾಡಿಕೆ. ಹಾಗೆ ವೀಳ್ಯದ ತೊಟ್ಟಲ್ಲಿ ಅಹಂಕಾರ ದೇವತೆ ಮತ್ತು ದಾರಿದ್ರ್ಯ ಲಕ್ಷ್ಮಿ ನೆಲೆಸಿರುವುದರಿಂದ ತೊಟ್ಟನ್ನು ತೆಗೆಯುವುದು ಸಂಪ್ರದಾಯವಾಗಿದೆ. ಎಲೆಯನ್ನು ಕೂಡ ಹೇಗೆಂದರೆ ಹಾಗೆ ಬಳಸುವಂತಿಲ್ಲ. ದುಂಡಗಿರುವ ಎಲೆಯನ್ನು ದೇವರಿಗೆ ನೈವೇದ್ಯ ಮಾಡೋಕ್ಕೆ ಬಳಸ್ತಾರೆ. ಎಲೆಯ ಮುಂಭಾಗ ಪೂರ್ವಾಭಿಮುಖವಾಗಿ ಇಟ್ಟು ಮನೆಗೆ ಬಂದವರಿಗೆ ತಾಂಬೂಲವಾಗಿ ನೀಡ್ತಾರೆ. ಶುಕ್ರವಾರ ಮಾತ್ರ ಎಲೆಯನ್ನು ಮನೆಯಿಂದ ಹೊರಕ್ಕೆ ಎಸೆಯುವಂತಿಲ್ಲ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಇನ್ನು ಹನುಮಂತನ ವಿಷಯಕ್ಕೆ ಬರುವುದಾದರೆ ಹನುಮಂತನು ಸೂರ್ಯನ ಬಳಿ ಸಕಲ ವಿದ್ಯೆಗಳನ್ನು, ಸ್ವತಃ ಶಾಸ್ತ್ರಗಳನ್ನು ಕಲಿತವನು. ಮಹಾವಿದ್ಯೆ ವಿದ್ವಾಂತನು ಆಗಿರುವ ಮಾರುತಿಯು ವಿದ್ಯೆ, ಜ್ಞಾನಾರ್ಜನೆ ಮಾತ್ರವಲ್ಲ, ಅಂಜನಿ ಸುತ, ಸತ್ವಗುಣ ಸಂಪನ್ನನು, ಶೂರನು, ಧೀರನು, ವೀರನು, ಪರಾಕ್ರಮಿಯು, ಕರುಣಾಸಾಗರನೂ ಆಗಿದ್ದಾನೆ. ಮಾರುತ ತುಲ್ಯ ವೇಗನಾದರೂ ಸ್ಥಿರವಾಗಿ ಒಂದೆಡೆ ಕುಳಿತು ರಾಮಜಪವನ್ನು ಮಾಡಬಲ್ಲನು. ಅಷ್ಟಸಿದ್ಧಿಗಳನ್ನು ವಶಪಡಿಸಿಕೊಂಡಿದ್ದರೂ ಅಲ್ಪತೃಪ್ತರು, ಬುದ್ಧಿಮತ ವರಿಷ್ಠ ಎಂದು ಕರೆಯುತ್ತಾರೆ. ಆಂಜನೇಯನಲ್ಲಿ ಪುರಾಣಗಳಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯೇ ಇಲ್ಲ. ಆದ ಕಾರಣ ವಿಳೆಯದೆಲೆಗಿಂತ ಪರಿಶುದ್ಧನು. ವಿಳೆಯದೆಲೆಯಂತೆಯೇ ಸಕಲ ದೇವಾನುದೇವತೆಗಳಿಂದಲೇ ಪ್ರಶಂಸೆಗೆ ಒಳಪಟ್ಟವನು, ಸಕಲ ಸಿದ್ಧಿಗಳನ್ನು ಕರುಣಿಸುವವನು, ಮಾತೃ ಹೃದಯ ಆಗಿರುವ ಹನುಮನಿಗೆ ವೀಳ್ಯವೇ ಆಭರಣದಂತೆ ಅಲಂಕರಿಸುತ್ತಾರೆ. ಒಂದು ವೀಳ್ಯದ ಹಾರ ಕೊಟ್ಟು ಭಕ್ತಿಯಿಂದ ಪ್ರಾರ್ಥಿಸಿದರೆ ಸಕಲ ಕಷ್ಟ ನಿವಾರಣೆಯಾಗುತ್ತದೆ ಅನ್ನೋದು ನಮ್ಮ ನಂಬಿಕೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್.